ಹೈಯರ್ ಟೈಮ್ ಫ್ರೇಮು ಲೋಯರ್ ಟೈಮ್ ಫ್ರೇಮ್ ಯಾವ ರೀತಿ ತಗೊಂಡ್ವಲ್ಲ, ಯಾವ ರೀತಿ ಅನಾಲಿಸಿಸ್ ಮಾಡಿದ್ವು, ಸೇಮ್ ಆಸ್ ಇಟ್ ಈಸ್ ಇವಾಗ್ಲೂ ಕೂಡ ಅದೇ ರೀತಿ ನಾವು ಮಾರ್ಕೆಟ್ ಅನ್ನ ಅನಾಲಿಸಿಸ್ ಮಾಡೋಣ. ಫಸ್ಟ್ ನಾವು 1 hour ಟೈಮ್ ಫ್ರೇಮ್ ಹೋಗಿ V1 ನ ತಗೊಂಡ್ಬರ್ತೀವಿ. 1 hour ಟೈಮ್ ಫ್ರೇಮ್ ಅಲ್ಲಿ ವ್ಯೂ ತಗೊಂಡ್ಬಂದ್ವಿ ನೋಡಿ. 1 hour ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಇಲ್ಲಿ ಡಬಲ್ ಟ್ಯಾಪ್ ಆಗಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ನಮಗೆ 1 hour ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್, ಇದನ್ನ ಮಾರ್ಕ್ ಮಾಡ್ಕೊಂತೀವಿ. ಯಾಕಂದ್ರೆ ಮಾರ್ಕೆಟ್ ತುಂಬಾ ಟೈಮ್ ಈ ಒಂದು ಲೆವೆಲ್ ಅಲ್ಲಿ ರಿಯಾಕ್ಟ್ ಆಗಿದೆ ನೋಡಿ. ಇಲ್ಲಿಂದ ಹೌದಾ 3 4 5 ಇಲ್ಲಿ ನೋಡಿ, ಇಷ್ಟು ಟೈಮ್ ಇಲ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಇದು ಒಂದು ಅಟ್ ಪ್ರೆಸೆಂಟ್ ಸಪೋರ್ಟ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದೆ. ಅರ್ಥ ಆಯ್ತಾ? ಓಕೆನಾ? ಇಲ್ಲಿಂದ ಮಾರ್ಕೆಟ್ ಏನಿದೆಯಲ್ಲ ಇದು ರೀಸೆಂಟ್ ಸ್ವಿಂಗ್ ಆಗುತ್ತೆ. ಏನಿದೆಯಲ್ಲ ಇದು ರೀಸೆಂಟ್ ಸ್ವಿಂಗ್ ಆಗುತ್ತೆ. ಅಟ್ ಪ್ರೆಸೆಂಟ್ ಇದು ಕೂಡ ರೀಸೆಂಟ್ ಸ್ವಿಂಗ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ 1 hour ಇದರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಈ ಒಂದು ಸ್ವಿಂಗ್ ಅನ್ನ ಈಗ ಅಟ್ ಪ್ರೆಸೆಂಟ್ ಬೀಟ್ ಮಾಡಿದೆ. ಅರ್ಥ ಆಯ್ತಾ? ಈಗ ಬೀಟ್ ಮಾಡಿ ಅಟ್ ಪ್ರೆಸೆಂಟ್ ಪ್ರೈಸ್ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದಕ್ಕೆ ನಾವು ಒಂದು V1 ನ ಕಂಡಿಡ್ಕೋಬೇಕು. ಈಗ ಅಟ್ ಪ್ರೆಸೆಂಟ್ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಾನು ಹೇಳಿದ್ದೀನಿ, ವಾಲ್ಯೂಮ್ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡೋಣ. ಈಗ ಸದ್ಯ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ RSI 65 ಇದೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಏನಿದೆಯೋ 65 ಸಮಥಿಂಗ್ 65.89 ಅಲ್ಲಿ ಇದೆ. ಸೊ ಮಾರ್ಕೆಟ್ ಇನ್ನ ಬುಲ್ಲಿಶ್ ಲೆಕ್ಕದಲ್ಲಿ ಇದೆ. ಆಯ್ತಾ? ಹಾಗೆ ಕನ್ಫರ್ಮೇಶನ್, ಇನ್ನೊಂದು ಕನ್ಫರ್ಮೇಶನ್ ಏನ್ ಮಾಡ್ತೀವಿ, ಅಟ್ ಪ್ರೆಸೆಂಟ್ ನಾವು ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅನ್ನ ಯೂಸ್ ಮಾಡ್ತೀವಿ. ಅಜಯ್ ಬ್ರೋ ಹಾಯ್. ನೀವು ಯೂಸ್ ಮಾಡ್ತಾ ಇರೋ ಬ್ರೋಕರ್ ಯಾವುದು? ಓಕೆ, ಇದು ಟ್ರೇಡಿಂಗ್ ವ್ಯೂ. ನಾನ್ ಮಾಡ್ತಾ ಇರೋದು ಫಂಡಿಂಗ್ ಅಕೌಂಟ್ ಅಲ್ಲಿ ಮೆಟಾ ಟ್ರೇಡರ್ 5 ನನ್ನ ಮೊಬೈಲ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ನೋಡಿ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಏನಿದೆಯೋ ಅದನ್ನ ಫಸ್ಟ್ ಹಿಂಟ್ ಕೊಟ್ಟು ಸೆಕೆಂಡ್ ಏನಿದೆಯಲ್ಲ ಸೆಕೆಂಡ್ ಮೂವ್ಗೆ ನಾವು ಇಲ್ಲಿಂದ ತಗೊಂತೀವಿ, ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ತಗೊಂತೀವಿ. ಆಯ್ತಾ? ಇದು ಒಂದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ ನೋಡಿ. ಅರ್ಥ ಆಗುತ್ತೆ ಅನ್ಸುತ್ತೆ. ಇಲ್ಲೇನಿದೆಯಲ್ಲ ಇದನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಇದನ್ನ POC ಅಂತೀವಿ. ವಾಲ್ಯೂಮ್ ಪ್ರೊಫೈಲ್ ಯೂಸ್ ಮಾಡಿದಾಗ ಇದನ್ನೊಂದು POC ಅಂತೀವಿ. ಇದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಹಾರಿಜಾಂಟಲ್ ಲೈನ್ ಅನ್ನ ಡ್ರಾ ಮಾಡ್ತೀವಿ ಮೇಡಮ್. ಆಯ್ತಾ? ಇದು ಕೂಡ POC ಏನಿದೆಯಲ್ಲ ಈ 1 hour ಟೈಮ್ ಅಲ್ಲಿ POC ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇದಕ್ಕಿಂತ ಈ POC ಗಿಂತ ಮೇಲೆ ಇದೆ ಅಟ್ ಪ್ರೆಸೆಂಟ್. ಅರ್ಥ ಆಯ್ತಾ? POC ಗಿಂತ ಮೇಲೆ ಇರೋದ್ರಿಂದ ನಮ್ಮ ಒಂದು ಸಿನಾರಿಯೋ ಅಟ್ ಪ್ರೆಸೆಂಟ್ ಬುಲ್ಲಿಶ್ ಸೈಡ್ ಅಲ್ಲಿ ಇದೆ. ಈಗ ಆಲ್ರೆಡಿ ಲೋವರ್ ಲೋ ಇಂದ ಹೈಯರ್ ಲೋನ ಕ್ರಿಯೇಟ್ ಮಾಡಿ, ಹೈಯರ್ ಹೈನ ಕ್ರಿಯೇಟ್ ಮಾಡಿ, ಮತ್ತೆ ಹೈಯರ್ ಲೋನ ಕ್ರಿಯೇಟ್ ಮಾಡಿ, ಹೈಯರ್ ಹೈ ಲೆಕ್ಕದಲ್ಲಿ ಇದ್ದು ಹೈಯರ್ ಲೋನ ಕ್ರಿಯೇಟ್ ಮಾಡಿ, ಕೊನೆಗೀಗ ಹೈಯರ್ ಹೈ ಕ್ರಿಯೇಟ್ ಮಾಡೋದ್ರಲ್ಲಿ ಇದೆ ಈಗ ಪ್ರೆಸೆಂಟ್. ಇದು ಎಲ್ಲಿವರೆಗೂ ಬರುತ್ತೆ ಅಥವಾ ಎಲ್ಲಿವರೆಗೂ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಈಗ ಪ್ರೆಸೆಂಟ್ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಏನು ಅನಾಲಿಸಿಸ್ ಮಾಡಿದ್ವು 1 hour ಟೈಮ್ ಫ್ರೇಮ್ ಅಲ್ಲಿ, ನೆಕ್ಸ್ಟ್ 15 minutes ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಪ್ರೆಸೆಂಟ್ ಮಾರ್ಕೆಟ್ ಇನ್ನ ಹೋಗ್ಬೋದಾ ಆರ್ ರೀಟೆಸ್ಟಿಗೆ ಬರ್ಬೋದಾ ಅಂತ ಹೇಳಿ ನಾವು ಇದನ್ನ 15 minutes ಟೈಮ್ ಫ್ರೇಮ್ ಹೋಗಿ ಅನಾಲಿಸಿಸ್ ಮಾಡೋಣ. ಈಗ 15 minutes ಟೈಮ್ ಫ್ರೇಮ್ ಅಲ್ಲಿ ನೋಡಿ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇಲ್ಲಿಂದ ಹಿಂಟ್ ಕೊಟ್ಟು ಡಬಲ್ ಟ್ಯಾಪ್ ಆಗಿ ಮತ್ತೆ ಇಲ್ಲಿ ಹೈಯರ್ ಲೋನ ಕ್ರಿಯೇಟ್ ಮಾಡಿ ಇವಾಗ ಹೈಯರ್ ಹೈ ಇದೆ. ಅಟ್ ಪ್ರೆಸೆಂಟ್ ವಿಕ್ಸ್ ತುಂಬಾ ಇದಾವೆ, ಕ್ಯಾಂಡಲ್ಸ್ ಅಲ್ಲೆಲ್ಲ ವಿಕ್ಸ್ ಇದಾವೆ. ರಿಟರ್ನ್ ಆಗ್ತಕ್ಕಂತ ಸಾಧ್ಯತೆ 15 minutes ಅಲ್ಲಿ ಇದೆ. ಅಟ್ ಪ್ರೆಸೆಂಟ್ 1 hour ಟೈಮ್ ಫ್ರೇಮ್ ನಾವೇನ್ ನೋಡಿದ್ವಲ್ಲ ಇಲ್ಲಿ ಆಲ್ರೆಡಿ ಪ್ರಾಫಿಟ್ ಬುಕ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ. 1 hour ಟೈಮ್ ಫ್ರೇಮ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ. ಇಲ್ಲಿಂದ ಮಾರ್ಕೆಟ್ ಇವಾಗ ರಿಟರ್ನ್ ಆಗ್ತಕ್ಕಂತಹ ಚಾನ್ಸಸ್ ಇದೆ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆಯ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಇದು 1 hour ಟೈಮ್ ಫ್ರೇಮ್ ಅಲ್ಲಿ ಅಟ್ ಪ್ರೆಸೆಂಟ್ ಈ ಹೈಯರ್ ಹೈನ ಬೀಟ್ ಮಾಡಿದೆ, ರೀಸೆಂಟ್ ಹೈಯರ್ ಹೈನ ಬೀಟ್ ಮಾಡಿರೋದ್ರಿಂದ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಈ ಒಂದು ರೇಂಜ್ ಅಲ್ಲಿ ಇದೆ. ಹಾಗಾಗಿ ಈಗ ನಾವು ಇದನ್ನ ಪ್ರಾಫಿಟ್ ಬುಕ್ಕಿಂಗ್ ಸ್ಪಾಟ್ ಅಂತ ಕರಿತೀವಿ. ಇದನ್ನ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ. ಸೊ ಇದನ್ನ ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ ಇದೆ ಅಂತಂದೇಳಿ ಇದೊಂದು ನಮ್ ಯಾವ ರೀತಿ ಇದನ್ನ ಐಡೆಂಟಿಫೈ ಮಾಡ್ತೀವಿ ಅಂತಂದ್ರೆ ಅಟ್ ಪ್ರೆಸೆಂಟ್ ನಾವು 15 minutes ಹೋದಾಗ ನೋಡಿ ವಿಕ್ಗಳು ತುಂಬಾ ಇದಾವೆ. ವಿಕ್ಗಳು ತುಂಬಾ ಇದಾವೆ. ಇಲ್ಲಿ ಕೂಡ ಒಂದು ರೀಸೆಂಟ್ 15 minutes ಅಲ್ಲಿ ಏನಿದೆಯಲ್ಲ ನಾವು ಲಾಸ್ಟ್ ಟೈಮ್ ಹಾಕೊಂಡಿರ್ತಕ್ಕಂಥದ್ದು ಇದು ನೋಡಿ, ಇದು ಇಲ್ಲಿಗೆ ಬಂತಲ್ಲ ಸೀರ, ಇಲ್ಲಿದೆ ನೋಡಿ. ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಕ್ಕಂತಹ ಎಲ್ಲ ಸಿನಾರಿಯೋಸ್ ಇಲ್ಲಿ ಜಾಸ್ತಿ ಇದೆ. ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರೂ ಮಾರ್ಕೆಟ್
ರೆಡ್ ಕ್ಯಾಂಡಲ್ ಏನಾದ್ರು 15 ಮಿನಿಟ್ಸ್ ಅಲ್ಲಿ ಈ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ನ ಕೆಳಗಡೆ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ನಮ್ಮ ಒಂದು ಸಿನಾರಿಯೋ ಆಲ್ರೆಡಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, ಇಲ್ಲಿಂದ ರಿಟ್ರೇಸ್ಮೆಂಟ್ ಗೆ ಹೋಗ್ತಕ್ಕಂತಹ ಎಲ್ಲಾ ಸಿನಾರಿಯೋಸ್ ಇದೆ ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಇದು ನೋಡಿದ್ರಿ. ಈಗ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ ಇತ್ತು, ಹಾಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇವಾಗ ಪ್ರಾಫಿಟ್ ಬುಕಿಂಗ್ ಸ್ಟೇಜ್ ಅನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಂಡ್ವಿ. ಸೊ ಷಣ್ಮುಖ್ ಬ್ರೋ, ವಿತ್ಡ್ರಾವಲ್ ಮೆಥಡ್ ಗೆ ಸಪರೇಟ್ ಆಗಿ ಸಂಡೇ ಲೈವ್ ಮಾರ್ಕೆಟ್ ಏನಿರಲ್ಲ, ಮಾರ್ಕೆಟ್ ಇಲ್ಲದೆ ಇರೋಂತ ಟೈಮ್ ಅಲ್ಲಿ ನಿಮ್ಮ ಒಂದು ಕ್ವಶನ್ ಗಳಿಗೆ ಏನೇ ಆನ್ಸರ್ ಇದ್ರು ಸಮೇತನು ಮಾಡ್ತೀನಿ. ಯಾಕಂದ್ರೆ ಈಗ ಲೈವ್ ಅಲ್ಲಿ ಇದನ್ನೆಲ್ಲ ಇದನ್ನ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಆಯ್ತಾ? ವಿತ್ಡ್ರಾವಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಫಸ್ಟ್ ಮಾರ್ಕೆಟ್ ಬಗ್ಗೆ ಕಲಿಯೋದನ್ನ ಸ್ವಲ್ಪ ಅದ್ರ ಕಡೆಗೆ ಗಮನ ಜಾಸ್ತಿ ಇರ್ಲಿ ನಿಮ್ಗೆ. ಅದನ್ನೆಲ್ಲ ಹೇಳ್ತೀನಿ, ಪರ್ಸನಲ್ ಆಗಿ ನೀವು ಮೆಸೇಜ್ ಮಾಡಿದ್ರು ಅಡ್ಡಿಲ್ಲ, ನಾನು ಹೇಳ್ತೀನಿ. ಇದನ್ನ ನೋಡಿ, ಈಗ ಹೇಳಿದ್ನಲ್ಲ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ರಿಟರ್ನ್ ಆಗ್ತಕ್ಕಂಥದ್ದು ಪ್ರಾಫಿಟ್ ಬುಕಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದೆ. ಓಕೆನಾ? ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ 15 ಮಿನಿಟ್ಸ್ ಅಲ್ಲಿ, ಈ ಒಂದು ಕ್ಯಾಂಡಲ್ ಏನಿದೆಯೋ ಇದಕ್ಕಿಂತ ಕೆಳಗಡೆ ಏನಾದ್ರು ಮಾರ್ಕೆಟ್ ಇವಾಗ ಕ್ಲೋಸ್ ಆಯ್ತು ಅಂತಂದ್ರೆ ಮತ್ತೆ ರೀಟೆಸ್ಟ್ ಗೆ ವೇಟ್ ಮಾಡ್ತೀನಿ. ಅಲ್ಲಿಂದ ಎಲ್ಲಿವರೆಗೂ ಪಾಯಿಂಟ್ ಅನ್ನ ಕಂಡು ಹಿಡ್ಕೋಬಹುದು ಅಥವಾ ಎಲ್ಲಿವರೆಗೂ ಎಷ್ಟು ಪಿಪ್ಸ್ ಅನ್ನ ಕ್ಯಾಚ್ ಮಾಡ್ಬೋದು ಅಂತೇಳಿ ನಿಮ್ಗೆ ಹೇಳ್ತೀನಿ ಇವಾಗ. ಆಯ್ತಾ? ಓಕೆ ನೋಡಿ, 15 ಮಿನಿಟ್ಸ್ ಇಲ್ಲಿಂದ ಕರೆಕ್ಟ್ ಆಗಿ ರಿಟರ್ನ್ ಆಗಿದೆ. ಓಕೆ, ಇಲ್ಲಿಂದ ನಾವೇನ್ ಮಾಡ್ತೀವಿ, ಈಗ ಮತ್ತೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಶಿಫ್ಟ್ ಆಗ್ತೀವಿ. ಅಟ್ ಪ್ರೆಸೆಂಟ್ ರಿಟರ್ನ್ ಅಲ್ಲಿ ಇದೆ. ಓಕೆ, ಈ ರಿಟರ್ನ್ ಆಗಿದ್ಯೋ ಅಥವಾ ಇಲ್ವೋ ಅಂತ ಹೇಳಿ ನಾವು ಮತ್ತೆ 5 ಮಿನಿಟ್ಸ್ ಹೋದಾಗ ಕ್ಯಾಂಡಲ್ಸ್ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಆಲ್ರೆಡಿ ಇಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸ್ಟೇಜ್ ಅಲ್ಲಿ ಹೋಗಿ ವಿಕ್ ನೋಡ್ಬಿಟ್ಟು ಮತ್ತೆ ಮಾರ್ಕೆಟ್ ರಿಟೆಸ್ಟ್ ಗೆ ತಗೊಂಡು ಇಲ್ಲಿಂದ ರಿಟೆಸ್ಟ್ ಆಗಿದೆ. ಸೊ ಇಲ್ಲಿ ಕ್ಲೋಸ್ ಆಗಿದೆ. ಈಗ ಅಟ್ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ, ಈ ಕ್ಯಾಂಡಲ್ ಏನಾದ್ರು ಇಲ್ಲಿಂದ ಕೆಳಗಡೆಗೆ ಈ ಒಂದು ಲೆವೆಲ್ ಏನಿದೆಯೋ ಈ ಲೆವೆಲ್ ಗಿಂತ ಕೆಳಗಡೆ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ಮಾರ್ಕೆಟ್, ಒಂದ್ ನಿಮಿಷ ಇಲ್ಲಿ ನೋಡಿ, ಇಲ್ಲಿಂದ ಕೆಳಗಡೆ ಏನಾದ್ರು ಕ್ಲೋಸ್ ಆಗಿ ಇಲ್ಲಿ ಕ್ಲೋಸ್ ಆಗಿ ಮತ್ತೆ ಈ ಲೆವೆಲ್ ಗೆ ರೀಟೆಸ್ಟ್ ಆಯ್ತು ಅಂದ್ರೆ ನಾನು ಇಲ್ಲಿ ಎಂಟ್ರಿ ಆಗ್ತೀನಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿ ಎಂಟ್ರಿ ಆಗ್ತೀನಿ. ಇಲ್ಲಿ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ನಾನು ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಡ್ತೀನಿ. ಇಲ್ಲಿಂದ 1:2 ರಿಸ್ಕ್ ರಿವಾರ್ಡಿಂಗ್ ಮಾತ್ರ ನೋಡೋಣ. ರಿಟರ್ನ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ನೋಡೋಣ, ಈ ಕ್ಯಾಂಡಲ್ ಇನ್ ಕ್ಲೋಸ್ ಆಗೋವರೆಗೂ ವೇಟ್ ಮಾಡೋಣ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ನಿಮ್ಗೇನಾದ್ರೂ ಡೌಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಕೇಳಿ, ತೊಂದರೆ ಇಲ್ಲ, ಕ್ಲಿಯರ್ ಮಾಡ್ತೀನಿ. ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಹಾಗೇನೆ ಇನ್ನ ಏನು ನಮಗಿನ್ನ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ನಾವು ಮತ್ತೆ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಟ್ರೇಡಿಂಗ್ ಸೆಷನ್ಸ್ ನ ಓಪನ್ ಮಾಡೋಣ. ಈಗ ಪ್ರೆಸೆಂಟ್ ಇದೆ ಅನಾಲಿಸಿಸ್ ನಾವ್ ಈಗೇನ್ ಮಾಡಿದೀವೋ ಅದೇ ರೀತಿನೇ ಇದೆ. ನೋಡುವ, ಇಲ್ಲಿ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರನೇ ಇರುತ್ತೆ ಅಥವಾ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರನೇ ಮಾರ್ಕೆಟ್ ಹೋಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಬಟ್ ನಮ್ಮ ಒಂದು ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಂತೀವಿ ಅಷ್ಟೇ. ಆಯ್ತಾ? ಇಲ್ಲಿಂದ ಟ್ರೇಡಿಂಗ್ ಸೆಷನ್ಸ್ ನೋಡೋಣ. ಒಂದ್ ನಿಮಿಷ. EMA ಲೆಕ್ಕ ಮೇಲೆ ಇದೆ. ಕೆಳಗೆ ಇದು ನೋಡಿ, EMA ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಇಂಡಿಕೇಟರ್ಸ್ ಎಲ್ಲ ಏನಾಗುತ್ತೆ ಗೊತ್ತಾ, ಲ್ಯಾಗ್ಸ್ ಅಂದ್ರೆ ಮಾರ್ಕೆಟ್ ಪೂರ್ತಿ ಒಂದು 30-40% ಮೂವ್ ಆದ್ಮೇಲೆ ಇಂಡಿಕೇಟರ್ಸ್ ಹೇಳುತ್ತೆ. ಇಂಡಿಕೇಟರ್ಸ್ ಯಾವಾಗ್ಲೂ ಕೂಡ ಲ್ಯಾಗೇ ಹೊಡಿಯೋದು. ಅರ್ಥ ಆಯ್ತಾ? ಸೊ ಇಂಡಿಕೇಟರ್ ನೋಡಿ, EMA ಕೆಳಗಡೆ ಸ್ಲೋಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದ್ರಲ್ಲೇ ನಾವು ಪ್ರೈಸ್ ಆಕ್ಷನ್ ಲೆಕ್ಕ ಇದೇ ರೀತಿ ನೋಡ್ಕೊಳ್ಳೋದು. ಬೊಲಿಂಜರ್ ಬ್ಯಾಂಡ್ ಒಂದು ಟೈಮ್ ನೋಡೋಣ. ನೋಡಿ, ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ಇಂದ ರಿಟರ್ನ್ ಆಗಿದೆ. ಈ ಒಂದು ಲೆವೆಲ್ ಮೇಲೆ ಸಸ್ಟೈನ್ ಆಗ್ತಾ ಇಲ್ಲ ಮಾರ್ಕೆಟ್. ಇಲ್ಲೇನಿದೆಯಲ್ಲ ಈ ಲೆವೆಲ್ ಮೇಲೆ ಸಸ್ಟೈನ್ ಆಗಿಲ್ಲ. ಮಾರ್ಕೆಟ್ ಹಿಂಟ್ ಕೊಟ್ಟು ರಿಟೆಸ್ಟ್ ತಗೊಂಡಿದೆ. ಅಟ್ ಪ್ರೆಸೆಂಟ್ ಇದು ತುಂಬಾ ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ನಾನು ಈ ಹಾಫ್ ಗೆ ವೇಟ್ ಮಾಡ್ತೀನಿ. ಈ ಹಾಫ್ ಏನಾದ್ರು ಬಂತು ಅಂದ್ರೆ ಇಮಿಡಿಯೇಟ್ಲಿ ನಾನು ಎಂಟ್ರಿ ಆಗ್ತೀನಿ. ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸ್ಟಾಪ್ ಲಾಸ್ $1 ನಾವು ಇನ್ನ ಜಾಸ್ತಿನೇ ಇಡ್ಬೇಕಾಗತ್ತ. $1 ಯಾವಾಗ್ಲೂ ಕೂಡ 10 ಪಿಪ್ಸ್ ನಾರ್ಮಲ್ ಲೆವೆಲ್ ಗಿಂತ ಅಥವಾ ವಿಕ್ ಗಳಿಗಿಂತ 10 ಪಿಪ್ಸ್ ನಾವು ಮೇಲೇನೆ ಇಡ್ಬೇಕಾಗತ್ತೆ, ದೂರನೇ ಇಡ್ಬೇಕಾಗತ್ತೆ. ಓಕೆ, ನಾನು ಕೂಡ ಫಂಡಿಂಗ್ ಅಕೌಂಟ್ ಅಲ್ಲಿ ನಿಮ್ ಮುಂದೆನೆ ತಗೊಳ್ತೀನಿ. ಅಲ್ಲಿಗೆ ಅರ್ಧಕ್ಕೆ ಏನಾದ್ರು ಬಂತು ಅಂದ್ರೆ ಪ್ರೆಸೆಂಟ್ ಇಲ್ಲಿಗೆ ಬಂದ್ರೆ ಇದು ತೊಂದ್ರೆ ಇಲ್ಲ. ಬಟ್ ನಮಗೆ ರಿಸ್ಕ್ ರಿವಾರ್ಡ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ. ಹಂಗಾಗಿ ನಾನು ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ಹಾಫ್ ವೇಟ್ ಮಾಡ್ತೀನಿ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗೇನೆ ಟ್ರೇಡಿಂಗ್ ಸೆಷನ್ಸ್ ವಿವ್ಯಾಪ್ ಹೆಂಗಿದೆ ನೋಡೋಣ.
ನೋಡಿ ವಿವ್ಯಾಪ್ ಆಲ್ರೆಡಿ ನಿಮ್ಗೆ ನಿನ್ನೆನೆ ಹೇಳಿದ್ದೀನಿ, ನಿನ್ನೆ ಮೊನ್ನೆ ಮೊನ್ನೆ ಕಂಟಿನ್ಯೂನು ಹೇಳಿದ್ದೀನಿ. ಮಾರ್ಕೆಟ್ ಆಲ್ರೆಡಿ ಇದ್ರ ಮೇಲೆ ಕ್ಲೋಸ್ ಆದ್ಮೇಲೆ ಇಲ್ಲಿಂದ ಟೋಟಲ್ ಇಷ್ಟಕ್ಕೆ ಹೋಗಿದೆ. ಈಗ ಅಟ್ ಪ್ರೆಸೆಂಟ್ ವಿವ್ಯಾಪಿಗಾದ್ರೂ ಟಚ್ ಆಗ್ಲೇಬೇಕು, ಅಟ್ ಪ್ರೆಸೆಂಟ್ ಈ ಒಂದು ಲೆವೆಲ್ಗಾದ್ರೂ ಬರ್ಲೇಬೇಕು. ಸೊ ನೋಡಿ ಅಲ್ಲಿಗೆ ಟಚ್ ಆಗಿದೆ. ನಾನು ಒಂದ್ ಲಾಟ್ ನ ಸೇಲ್ ಮಾಡ್ತೀನಿ, ನೋಡಿ ಲಾಟ್ ಸೇಲ್ ಮಾಡ್ತಿದ್ದೀನಿ. ಫಂಡಿಂಗ್ ಅಕೌಂಟ್ ಅಲ್ಲೂ ಕೂಡ ಸೇಲ್ ಮಾಡ್ತೀನಿ. ಎಸ್ ಎಲ್ ನ ನಾವು ಇಲ್ಲಿ ಅಂದ್ರೆ ಇಲ್ಲಿಗೆ ಎಷ್ಟಿದೆ, ಇದು ಕರೆಕ್ಟ್ ಆಗಿ 93 ಇದೆ. 93 ಅಂದ್ರೆ 94.8 ಲೆಕ್ಕ ಇಲ್ಲಿಗೆ ಆಯ್ತಾ. ಇಲ್ಲಿಂದ 94 ಲೆಕ್ಕ ಹೋಯ್ತಾ, 589 ಅಂದ್ರೆ ಡುಯಲ್ ಲೆಕ್ಕ 580 ಇಲ್ಲಿಗೆ ಪ್ರೆಸೆಂಟ್ 1:2 ರಿಸ್ಕ್ ರಿವಾರ್ಡಿಂಗ್ ನೋಡ್ಕೊಳ್ಳೋಣ. ಬಟ್ ಇನ್ನೊಂದು ಮ್ಯಾಟರ್ ಏನಂತಂದ್ರೆ ಮಾರ್ಕೆಟ್ ಇಲ್ಲಿಂದ ರಿಟರ್ನ್ ಆಗಿರೋದಕ್ಕೆ ನಮ್ಗೆ ಇನ್ನ ಕನ್ಫರ್ಮೇಶನ್ ಬೇಕಾಗುತ್ತೆ. ಈಗ ಪ್ರೆಸೆಂಟ್ ನಾವು ತಗೊಂಡಿದೀವಿ, ಈಗ ಮತ್ತು ಸ್ಟಾಪ್ ಲಾಸ್ ಮತ್ತೆ ಇದನ್ನ ಚೇಂಜ್ ಮಾಡೋಣ. ಟಿಪಿನ ಸ್ಟಾಪ್ ಲಾಸ್ ಎಂತದಿಲ್ಲ, ಸ್ಟಾಪ್ ಲಾಸ್ ಇಲ್ಲೇ ಇಟ್ಟಾದ್ರೂ ಪರವಾಗಿಲ್ಲ, ಆರ್ ಟಿಪಿ ಇಟ್ಟಾದ್ರೂ ಓಕೆ, ಎಸ್ ಎಲ್ ಇಟ್ಟಾದ್ರೂ ಓಕೆ, ವಿ ಕ್ಯಾನ್ ಎಕ್ಸೆಪ್ಟ್. ಸೊ ಇದ್ರಲ್ಲಿ ತಗೊಳ್ಳಿಲ್ಲ ನೋಡಿ, ಹಂಗೆ ಬಿಟ್ಬಿಟ್ಟು ಲೇಟ್ ಆಗ್ಬಿಡ್ತು. ಮಾರ್ಕೆಟ್ ಪೂರ್ತಿ ಫಾಲ್ ಆಯ್ತು. ನೆಟ್ವರ್ಕಿಂಗ್ ಒಂದು ಸಮಸ್ಯೆ, ನೆಟ್ವರ್ಕಿಂಗ್ ಒಂದು ಸಮಸ್ಯೆ. ನೋಡಿ ಎಂಟ್ರಿ ಆಗ್ತಾ ಇದೀನಿ ನೋಡಿ, ಎಷ್ಟು ಪಿಪ್ಸ್ ಇದೆ. ನಾವು ಇವಾಗ ಪ್ರೆಸೆಂಟ್ 81 ಅಂತಂದ್ರೆ 95, 94, 95 ಅಲ್ಲಿದೆ. 94.8 ಲೆಕ್ಕ ತಗೊಂಡ್ರೆ 94.89 ತಗೊಂಡ್ರು ಪ್ರೆಸೆಂಟ್ 81, 10 ಪಿಪ್ಸ್ ಮೇಲೆನೆ ಆಯ್ತಿದ್ದು. ಸೊ ಹಂಗಾಗಿ ನಾನು 0.1 ಲಾಟ್ ಮಾತ್ರ ಹೋಗ್ತೀನಿ ಫಂಡಿಂಗ್ ಅಕೌಂಟ್ ಅಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಮೇತ ಕೇಳ್ಬೋದು ಬ್ರದರ್ಸ್, ತೊಂದರೆ ಇಲ್ಲ, ನಾನು ಆನ್ಸರ್ ಮಾಡ್ತೀನಿ ನಿಮಗೆ. ಪ್ರೆಸೆಂಟ್ ಆಲ್ರೆಡಿ ಎಂಟ್ರಿ ಆಗಿದ್ದೀನಿ. ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ವಿಚ್ ಬ್ರೋಕರ್ ಆರ್ ಯು ಯೂಸಿಂಗ್? ಬ್ರದರ್, ನಾನು ಫಂಡಿಂಗ್ ಅಕೌಂಟ್ ಮಾತ್ರ ಯೂಸ್ ಮಾಡೋದು. ನಾನು ಯಾವುದೇ ತರದ ಬ್ರೋಕರ್ಸ್ ಯೂಸ್ ಮಾಡಲ್ಲ, ಯಾಕಂದ್ರೆ XNS ಒಂದೇ ಇದ್ದಿದ್ದು ಟ್ರಸ್ಟೆಡ್. ಅದು ಬ್ಯಾನ್ ಆದಾದ್ಮೇಲೆ ನಾನು ಯಾವುದೇ ರೀತಿ ಇದರಲ್ಲಿ ಬ್ರೋಕರ್ಸ್ ಅಲ್ಲಿ ಟ್ರೇಡ್ ಮಾಡಿಲ್ಲ. ಓನ್ಲಿ ಫಂಡಿಂಗ್ ಅಕೌಂಟ್ಸ್ ಮಾತ್ರ ಕ್ಲಿಯರ್ ಮಾಡಿ ಅದನ್ನ ಮಾತ್ರ ಮಾಡ್ತಿದ್ದೀನಿ. ನಾನು ಗೋಟ್ ಫಂಡೆಡ್ ಹಾಗೆ ಫಂಡೆಡ್ ನೆಕ್ಸ್ಟ್ ಈಗ ಪ್ರೆಸೆಂಟ್ ಫಂಡಿಂಗ್ ಟಿಪ್ಸ್. ಗೋಟ್ ಫಂಡೆಡ್ ಅಲ್ಲಿ 2 ಅಕೌಂಟ್, ಒಂದು 100K ಅಕೌಂಟ್ ಹಾಗೆ ಇನ್ನೊಂದು 10K ಅಕೌಂಟ್ ಅನ್ನ ಕ್ಲಿಯರ್ ಮಾಡಿದ್ದೆ, ಮಾಸ್ಟರ್ ಅಕೌಂಟ್ ಅಲ್ಲಿ ಇದ್ದೆ. ಹಾಗೆ ಪ್ರೆಸೆಂಟ್ ಫಂಡಿಂಗ್ ಟಿಪ್ಸ್ ಅಲ್ಲಿ ಇದು ಮಾಡ್ತಿದ್ದೀನಿ. ಫಂಡೆಡ್ ನೆಕ್ಸ್ಟ್ 15K ಅಕೌಂಟ್ ಅನ್ನು ಕ್ಲಿಯರ್ ಮಾಡಿದ್ದೀನಿ. ಪ್ರೆಸೆಂಟ್ ಇನ್ನೇನ್ ಕೆಲಸ ಮಾಡೋಣ ಅಂತಂದ್ರೆ, ಹೆಚ್ಚು ಕಮ್ಮಿ 2 hours ಮೇಲೆನೆ ಹೋಗ್ಬೋದು ಅನ್ಸುತ್ತೆ. ಇದನ್ನ 1:1 ಅಷ್ಟೇ ನೋಡ್ಕೊಂಡ್ರೆ ಬೆಟರ್ ಐ ಥಿಂಕ್.
ಬ್ರೋ ನಿಮ್ಮ ಪ್ರಕಾರ ಪ್ರಾಫಿಟ್ ಎಷ್ಟು ಬರ್ಬೋದು ಅಂದ್ರೆ ಏನ್ ಕೇಳ್ತಿದ್ದೀರಾ? ಕಮೆಂಟ್ ಬೇರೆ ತರ ಬ್ರೋ ನಿಮ್ಮ ಪ್ರಕಾರ ಪ್ರಾಫಿಟ್ ಈಸ್ ಬರ್ಬೇಕು, ಪ್ರಾಫಿಟ್ ಎಷ್ಟು ಬರ್ಬೋದು ಅನ್ನೋ ಲೆಕ್ಕದಲ್ಲಿ ಕೇಳಿದೀರ ಅಂತ ಅನ್ಸುತ್ತೆ. ಪ್ರಾಫಿಟ್ ಎಷ್ಟು ಬರ್ಬೋದು ಅನ್ನೋದಕ್ಕಿಂತ ನಾವೇನ್ ಇಲ್ಲಿ ತಗೊಂಡಿದೀವಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅಂತ ಏನ್ ಇದ್ ಮಾಡಿದ್ವಿ ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆಗಿದೆ. ಬಟ್ ಇನ್ನೊಂದ್ ಟೈಮ್ ಕಮೆಂಟ್ ಮಾಡಿ ಬ್ರೋ, ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಅದನ್ನ. ಬ್ರೋ ನಿಮ್ಮ ಪ್ರಕಾರ ಪ್ರಾಫಿಟ್ ಈಸ್ ಬರ್ಬೋದು ಅಂತಂದ ಹೇಳಿದೆ ಇಲ್ಲಿ ನಾನು ಕಮೆಂಟ್ ಬಂದಿರೋದು. ಪ್ರೆಸೆಂಟ್ ಇಂದ 1:1 ತಗೊಂಡ್ರೆ ಇಲ್ಲ, ಇಲ್ಲ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ. ಸ್ಟಾಪ್ ಲಾಸ್ ಟಿಪಿ ನ 4063 ಅಲ್ಲಿ ಇಟ್ಟಿದ್ದೀನಿ. ಎಂಟ್ರಿ ಆಗಿರೋದು 4081, ಸ್ಟಾಪ್ ಲಾಸ್ ಬಂದು 4094. ನೋಡಿ ಪ್ರೆಸೆಂಟ್ ಇವಾಗ ಇಲ್ಲಿದ್ದೇವೆ. ಮಾರ್ಕೆಟ್ ಕೆಳಗಡೆ ಬರುವಂತ ಸಿನಾರಿಯೋ ಇದೆ, ನೋಡೋಣ, ವೇಟ್ ಮಾಡಿ ನೋಡೋಣ. ವೆಬ್ ಕ್ಲೋಸ್ ಮಾಡಿ ಪ್ರೆಸೆಂಟ್ ಟ್ರೇಡಿಂಗ್ ಸೆಷನ್ಸ್ ಓಪನ್ ಮಾಡೋಣ. ಇಲ್ಲಿ ನಿಮ್ಗೆ ಟ್ರೇಡಿಂಗ್ ಸೆಷನ್ ಓಪನ್ ಮಾಡುವಾಗ ನಿಮ್ಗೆ ಮತ್ತು ಇಂಪಾರ್ಟೆಂಟ್ ಲೆವೆಲ್ಸ್ ಕೂಡ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ನೋಡಿ ಇದೇನ್ ನಾನು ಆಲ್ರೆಡಿ ಡ್ರಾ ಮಾಡಿದೀನಲ್ಲ, ಏನ್ ಡ್ರಾ ಮಾಡಿದೀನೋ ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್. ಯಾಕಂದ್ರೆ ಇದು ಲಂಡನ್ ಲೋ, ಇದು ಲಂಡನ್ ಲೋ ಆಗುತ್ತೆ ಇದು. ಹಾಗೇನೆ ಲಂಡನ್ ಲೋ ಮತ್ತೆ ಏಷ್ಯನ್ ಲೋ ಎರಡು ಒಂದೇ ಪ್ಲೇಸ್ ಅಲ್ಲಿ ಇದೆ. ಆಲ್ಮೋಸ್ಟ್ ಸಣ್ಣ ಪುಟ್ಟ ಸ್ವಲ್ಪ ಗ್ಯಾಪ್ ಅಷ್ಟೇ. ಆಲ್ಮೋಸ್ಟ್ ಇದು ಇಂಪಾರ್ಟೆಂಟ್ ಲೆಕ್ಕನೆ. ಇಲ್ಲಿಂದ ಇಲ್ಲಿಗೆ ತಗೋಬಿಡ್ತೀವಿ. ಇದು ಇಂಪಾರ್ಟೆಂಟ್ ಲೈನ್ ಆಯ್ತಾ. ಆಮೇಲೆ ಇದೇನಿದೆಯಲ್ಲ ಇದು ಇಂಪಾರ್ಟೆಂಟ್ ಲೆವೆಲ್ ಇದು ಕೂಡ, ಯಾಕಂದ್ರೆ ಇದು ಏಷಿಯನ್ ಹೈ ಇದೆ, ಇದು ಏಷಿಯನ್ ಹೈ ಇದೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್. ಮಾರ್ಕ್ ಮಾಡ್ತೀನಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಏನ್ ಮಾರ್ಕೆಟ್ ಏನ್ ಡೌನ್ ಫಾಲ್ ಆಯ್ತು ಅಂದ್ರೆ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಹಾಗೇನೆ ನ್ಯೂಯಾರ್ಕ್ ಏನಿದೆಯಲ್ಲ, ನ್ಯೂಯಾರ್ಕ್ ಅಟ್ ಪ್ರೆಸೆಂಟ್ ಇಲ್ಲಿಂದ ಇಂಟೇನ್ ಕೊಟ್ಟಿದೆಯಲ್ಲ, ಇಲ್ಲಿಂದ ಇದು ನ್ಯೂಯಾರ್ಕ್ ಇಂದ, ನ್ಯೂಯಾರ್ಕ್ ಓಪನ್ ಇದು, ಇಲ್ಲಿಂದ ನ್ಯೂಯಾರ್ಕ್ ಓಪನ್ ಆಗಿದೆ. ಪ್ರೆಸೆಂಟ್ ಏನಂತಂದ್ರೆ ನೋಡಿ ಕರೆಕ್ಟ್ ಆಗಿ ನೋಡಿ, ಫಸ್ಟ್ ಟಾರ್ಗೆಟ್ ನಮ್ದು ಈಗೇನಿದೆಯಲ್ಲ, ಫಸ್ಟ್ ಟಾರ್ಗೆಟ್ ಬಂದು ನಮ್ದು ಈ ಲೆವೆಲ್ ಇರುತ್ತೆ. ಏನಿದೆಯಲ್ಲ ಇದು 4075 ಫಸ್ಟ್ ಟಾರ್ಗೆಟ್ ಇರುತ್ತೆ. 4075 ಇದು ಫಸ್ಟ್ ಟಾರ್ಗೆಟ್ ಪ್ಲೇಸ್ ಇದು, ಅರ್ಥ ಆಯ್ತಾ. ಅದಾದ್ಮೇಲೆ ಇಲ್ಲಿಂದ ಮಾರ್ಕೆಟ್ ರಿಯಾಕ್ಟ್ ಆಗೇ ಆಗುತ್ತೆ, ಇಲ್ಲಿ 100% ರಿಯಾಕ್ಟ್ ಆಗುತ್ತೆ. ಇಲ್ಲಿ ಏನ್ ರಿಯಾಕ್ಟ್ ಆಗುತ್ತಲ್ಲ ಅದ್ರ ಮೇಲೆ ಏನಾದ್ರು ಕ್ಯಾಂಡಲ್ ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಯ್ತು ಅಂದ್ರೆ ಮತ್ತೆ ನಮ್ಮ ಸಿನಾರಿಯೋ ನೆಕ್ಸ್ಟ್ ಟಾರ್ಗೆಟ್ ಬಂದು ನಮ್ಮ ಏಷಿಯನ್ ಹೈ. ಇಲ್ಲಿ ನೋಡಿ ಇಲ್ಲಿ ಏನಿದೆಯಲ್ಲ ಇದು ಏಷಿಯನ್ ಹೈ. ನೆಕ್ಸ್ಟ್ ಇದನ್ನ ಟಾರ್ಗೆಟ್ ಏನಾದ್ರು ಇಲ್ಲಿ ಹಿಟ್ ಆಯ್ತು ಅಂದ್ರೆ ನೆಕ್ಸ್ಟ್ ನಮ್ಮ ಒಂದು SL ಅನ್ನ ಇಲ್ಲಿಗೆ ಟ್ರಯಲ್ ಮಾಡ್ತೀವಿ, ಬ್ರೇಕ್ ಇವನ್ ಗೆ ತಗೊಬಂದು ನೆಕ್ಸ್ಟ್ ಇಲ್ಲಿ ಹೋಲ್ಡ್ ಮಾಡ್ತೀವಿ. ನೆಕ್ಸ್ಟ್ ಏನಾದ್ರು ಇಲ್ಲಿ ಕನ್ಫರ್ಮೇಶನ್ ಸಿಕ್ತು ಅಂತಂದ್ರೆ ನಮಗೆ ನೆಕ್ಸ್ಟ್ ಏಷಿಯನ್ ಹೈ ವರ್ಗು ಹೋಲ್ಡ್ ಮಾಡ್ಬೋದು. ಆಮೇಲೆ ಏಷಿಯನ್ ಹೈ ಏನಾದ್ರು ಹೋಲ್ಡ್ ಇಲ್ಲಿವರೆಗೂ ಮಾರ್ಕೆಟ್ ಬಂದು ಮತ್ತೇನಾದ್ರೂ ಈ ಲೆವೆಲ್ ಅಲ್ಲಿ ಏನಾದ್ರು ಮಾರ್ಕೆಟ್ ರಿಟರ್ನ್ ಏನಾದ್ರು ಹಿಂಟ್ ಕೊಡ್ತು ಅಂತಂದ್ರೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ನಮಗೆ ಮತ್ತು ಅಪ್ ಟು ಏನ್ ನಾವು ಮ್ಯಾನ್ಯಲ್ ಆಗಿ ಏನ್ ಮಾರ್ಕ್ ಮಾಡ್ಕೊಂಡಿದೀವೋ ಇಲ್ಲಿವರೆಗೂ ಮಾರ್ಕೆಟ್ ಬರತಕ್ಕಂತ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಸಿನಾರಿಯೋ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಬಿಟ್ಟು ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಸಮೇತನು, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಆಸ್ಕ್ ಮೀ. ತುಂಬಾ ಲೇಟ್ ಆಗುತ್ತೆ. ಇಲ್ಲಿವರೆಗೂ ಏನಾದ್ರು ನಾವು ಏನೀಗ TP ಇಟ್ಟಿದೀವಲ್ಲ, ಇಲ್ಲಿವರೆಗೂ ಏನಾದ್ರು ಹೋಲ್ಡ್ ಮಾಡ್ಬೇಕು ಅಂದ್ರೆ ತುಂಬಾ ಲೇಟ್ ಆಗುತ್ತೆ.
ಹಂಗಾಗಿ 1:1 ನೋಡ್ಕೊಂಡ್ರೆ ರೆಡಿ ಇಲ್ಲ, ನೋಡೋಣ. 1:1 ಬಂತಂದ್ರೆ ಟ್ರೇಡ್ನ ನಾನು ಎಕ್ಸಿಟ್ ಮಾಡ್ತೇನೆ, ಕಂಟಿನ್ಯೂ ಹೋಗ್ಬೋದು. ನೋಡ ವೇಟ್ ಮಾಡಿ ನೋಡೋಣ. ಹಾಗೇನೆ ಇಲ್ಲಿ ಪಿವೋಟ್ ಪಾಯಿಂಟ್ಸ್ ಹೇಳಿದಿನಲ್ಲ ನಿನ್ನೆ, ಇದನ್ನು ಸಮೇತ ಒಂದು ಓಪನ್ ಮಾಡ್ಕೊಂಡು ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನ ಇಲ್ಲೂ ಕೂಡ ನೋಡ್ಬೋದು. ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ನೋಡಿ R4 ಇವೆಲ್ಲ ರೆಸಿಸ್ಟೆನ್ಸ್ ಲೆಕ್ಕ, ರೆಸಿಸ್ಟೆನ್ಸ್ ನೋಡ್ರಿ R4 ರಿಜೆಕ್ಟ್ ಆಗಿದೆ. R4 ರಿಜೆಕ್ಟ್. ಇಲ್ಲಿ ಫಸ್ಟ್ ನಾವೇನ್ ಟಾರ್ಗೆಟ್ ಇಟ್ಟಿದೀವೋ ಇಲ್ಲಿ ಅದೇ ನಾವೇನ್ ಡ್ರಾ ಮಾಡಿದೀವಲ್ಲ ಈ ಲೆಕ್ಕಕ್ಕೆ R3 ಇದೆ. ಮತ್ ನೆಕ್ಸ್ಟ್ ಈ ಲೆವೆಲ್ ಒಂದಿದೆ ನೋಡಿ, ಇಲ್ಲೇನು ಪ್ರೈಸ್ ಇಲ್ಲಿ ಕೂಡ ತುಂಬಾ ರಿಯಾಕ್ಟ್ ಆಗಿದೆ. ಸೊ ಇದನ್ನು ಸಮೇತ ನಾವು ಇಂಪಾರ್ಟೆಂಟ್ ಝೋನ್ ಲೆಕ್ಕನೆ R2, ಆಮೇಲೆ ಮತ್ತೆ R1 ಮಾಡೋದು. ಈಗ ನಾವು ಪ್ರೆಸೆಂಟ್ ಟಾರ್ಗೆಟ್ ಇಟ್ಟಿರೋದು ಬಂದು TP ಇಟ್ಟಿರೋದು R1 ನಲ್ಲಿ ಇಟ್ಟಿದೀವಿ. ಫಂಡಿಂಗ್ ಅಕೌಂಟ್ ಬೈ ಮಾಡೋದು ಹೇಗೆ ಹೇಳಿ? ಓಕೆ ಬ್ರೋ, ಹೇಳ್ತೀನಿ. ಪ್ರಕಾಶ್ ಓಕೆ ಪ್ರಕಾಶ್ ಬ್ರೋ, ಹಾಯ್ ಬ್ರೋ. ಹಾಯ್. ಫಂಡಿಂಗ್ ಅಕೌಂಟ್ ಬೈ ಮಾಡೋದು ಹೇಗೆ ಹೇಳಿ? ಹೇಳ್ತೀನಿ ಬ್ರೋ. ಫಂಡಿಂಗ್ ಅಕೌಂಟ್ ಯಾವ ರೀತಿ ಬೈ ಮಾಡೋದು, ಅಕೌಂಟ್ ನ ಯಾವ ರೀತಿ ಲಿಂಕ್ ಮಾಡ್ಕೊಳ್ಳೋದು, ಹಾಗೇನೆ ಲಾಟ್ ಸೈಜ್ ಹೇಗೆ ಮೇಂಟೈನ್ ಮಾಡೋದು, ಹಾಗೆ ರಿಸ್ಕ್ ರಿವಾರ್ಡ್ ಯಾವ ರೀತಿ ಇಟ್ಕೋಬೇಕು, ಆಮೇಲೆ ಅದರಲ್ಲಿ ರೂಲ್ಸ್ ಏನೇನಿರುತ್ತೆ ಪ್ರತಿಯೊಂದೆಲ್ಲ ಒಂದಿನ ವಿಡಿಯೋ ಮಾಡಿ ಹೇಳ್ತೀನಿ ಬ್ರೋ ನಿಮ್ಗೆ, ಡೋಂಟ್ ವರಿ. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ, ಡೋಂಟ್ ವರಿ. ಯಾಕೆ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಲ್ಲ? ಲೈವ್ ಮಾರ್ಕೆಟ್ ಅಲ್ಲಿ ನಾನು ಟ್ರೇಡ್ ಮಾಡದಿರೋದಕ್ಕೆ ತುಂಬಾ ರೀಸನ್ ಇದಾವೆ ಬ್ರೋ. ಬಟ್ ಮೇನ್ ರೀಸನ್ ಎಂತಂದ್ರೆ ಟ್ರಸ್ಟೆಡ್ ಬ್ರೋಕರ್ ಇಲ್ಲ, ಸೊ ಹಂಗಾಗಿ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಮಾಡಲ್ಲ. ಆಮೇಲೆ ಕಮಿಷನ್ಗಳು ಜಾಸ್ತಿ, ಆಮೇಲೆ ನಮ್ಮ ಒಂದು ರೆವೆನ್ಯೂ ತುಂಬಾ ಇದಾಗುತ್ತೆ, ಆಮೇಲೆ ITR ಫೈಲ್ ಅವೆಲ್ಲ ತುಂಬಾ ಸಮಸ್ಯೆಗಳು ಆಗ್ತವೆ. ಫಸ್ಟ್ ಆಫ್ ಆಲ್ ಇಲ್ಲಿಗಲ್ ನಾವು ಬೇರೆ ತರ ವರ್ಕ್ ಮಾಡ್ತಾ ಇದ್ದೀವಿ, ಸೊ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನನಗೆ. ಹಂಗಾಗಿ ನಾನು ರಿಯಲ್ ಮಾರ್ಕೆಟ್ ಅದು ಫಾರೆಕ್ಸ್ ಮಾರ್ಕೆಟ್ ಮಾಡಲ್ಲ. ಇಂಡಿಯನ್ ಮಾರ್ಕೆಟ್ ಮಾಡ್ತಿದ್ದೆ, ಬಟ್ ನನ್ನ ಡ್ಯೂಟಿ ಟೈಮಿಂಗ್ಸ್ಗೆ ಅದು ಸೆಟ್ ಆಗ್ತಾ ಇಲ್ಲ, ಸೊ ಹಂಗಾಗಿ ಅದನ್ನ ನಾನು ಮಾಡಿಲ್ಲ ಬ್ರದರ್. ಬೈನರಿ ಟ್ರೇಡಿಂಗ್ UK ಜನಪದ ಬೈನರಿ ಟ್ರೇಡಿಂಗ್ ಅಂದ್ರೆ ಆಪ್ ಬಗ್ಗೆ ಕೇಳ್ತಾ ಇದ್ದೀರಾ? ಬೈನರಿ UK ಜನಪದ ಬ್ರೋ, ಬೈನರಿ ಟ್ರೇಡಿಂಗ್ ಅಂದ್ರೆ ಬೈನರಿ ಆಪ್ ಬಗ್ಗೆ ಕೇಳ್ತಾ ಇದ್ದೀರಾ? ಒಂದೇ ಒಂದು ಕ್ಯಾಂಡಲ್ ನೋಡಿ, ಎಲ್ಲಿಂದ ಎಲ್ಲಿಗೆ ಇಟ್ಟಾಯ್ತು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಬಂದದೆ, ಆಯ್ತಾ? ಈಗ ಪ್ರೆಸೆಂಟ್ ನಾವೇನ್ ಮಾರ್ಕ್ ಮಾಡಿದೀವಲ್ಲ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಹೇಳಿದ್ನ ನಿಮಗೆ, ಪ್ರೆಸೆಂಟ್ ಇದು ಕೂಡ ನ್ಯೂಯಾರ್ಕ್ ಓಪನ್ ಲೆವೆಲ್, ಇಲ್ಲಿ ಕೂಡ ಪ್ರೈಸ್ ರಿಯಾಕ್ಟ್ ಆಗ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇದಾವೆ. ಹಾಗೆ ಕ್ಯೂಟೆಕ್ಸ್ ಟ್ರೇಡಿಂಗ್. ಬಟ್ ಬ್ರೋ ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ಬ್ರೋಕರ್ಸ್ ತುಂಬಾ ಅಂದ್ರೆ ತುಂಬಾ ಇದಾವೆ. ಎಷ್ಟು ಅಂತಂದ್ರೆ ಹೇಳಕ್ ಆಗದೆ ಇರೋಷ್ಟು, ನಮಗೂ ಸಮೇತನೂ ಗೊತ್ತಿಲ್ಲ ಅಷ್ಟು ಬ್ರೋಕರ್ಸ್ ಇದಾವೆ. ಬಟ್ ನೀವು ಇದನ್ನೆಲ್ಲ ಕೇಳ್ತಿದ್ದೀರಲ್ಲ, ಸೊ ನಂಗೆ ಈಗ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಬ್ರೋ. ಅವೆಲ್ಲ ಬಿಟ್ಬಿಡಿ, ಅದು ಪ್ರೆಸೆಂಟ್ ಬಿಟ್ಬಿಡಿ, ನೀವು ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬಿಡಿ. ಕೆಲವೊಂದನ್ನ ಮಾತ್ರ ಯೂಸ್ ಮಾಡ್ತಾರೆ ಇವಾಗ್ಲೂ. ಕಾಯಿನ್ DCX ಕೆಲವೊಬ್ರು ಟ್ರಸ್ಟೆಡ್ ಅಂತ ಹೇಳ್ತಾರೆ. ಅದು ChatGPT ಒಂದ್ ಟೈಮ್ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಕರೆಕ್ಟ್ ಆಗಿ ಅದು ಆನ್ಸರ್ ಮಾಡುತ್ತೆ. ಅದ್ರ ಬಗ್ಗೆ ರೇಟಿಂಗ್ಸ್ ನ ಅನಾಲಿಸಿಸ್ ಮಾಡುತ್ತೆ, ಎಲ್ಲದನ್ನೂ ಅನಾಲಿಸಿಸ್ ಮಾಡಿ ನಿಮ್ಗೆ ಹೇಳುತ್ತೆ. ಒಂದ್ ಟೈಮ್ ChatGPT ಸಜೆಸ್ಟ್ ತಗೊಂಡ್ಬಿಡಿ, ನನ್ಗಿಂತ ಅದು ಬೆಟರ್ ಬ್ರೋ ನಿಮಗೆ. ಅಲ್ಲಿ ಬ್ರೋ ಬ್ರೋಕರ್ ಅದು ಕೊಟಾಕ್ದು ಕೊಟ್ಯಾಕ್ಸ್. ಓಕೆ ಕೊಟ್ಯಾಕ್ಸ್. ಓಕೆ, ನಾನೇನ್ ಹೇಳ್ತಿದ್ದೀನಿ ಬ್ರೋ, ಪ್ರಕಾಶ್ ಬ್ರೋ, ನಿಮ್ಗೆ ಆಗ್ಲಿ ಅಷ್ಟೇ, ದಯವಿಟ್ಟು ನೀವ್ ಯಾವ್ದೇ ತರದ ಬ್ರೋಕರ್ಸ್ ನನ್ನ ಹತ್ರ ಸಜೆಸ್ಟ್ ಕೇಳಕ್ ಹೋಗ್ಬೇಡಿ. ನಾನು ದಯವಿಟ್ಟು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಪ್ಲೀಸ್ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಎಷ್ಟೋ ಜನ ಅಮೌಂಟ್ ನಮ್ಮ
ಫ್ರೆಂಡ್ ಸರ್ಕಲ್ ಅಲ್ಲಿ ಅಂದ್ರೆ ಫ್ರೆಂಡ್ ಸರ್ಕಲ್ ಅಂದ್ರೆ ತುಂಬಾ ದೂರ ಅವ್ರು ನಾವು ಕೇಳಿರೋದಷ್ಟೇ. ಓನ್ಲಿ ಇನ್ಸ್ಟಾದಲ್ಲಿ ಪರಿಚಯ, ಅವ್ರಿಗೂ ಸಮೇತ ಹೆಚ್ಚು ಕಮ್ಮಿ $10,000 ಅಮೌಂಟ್ ಇದುವರೆಗಾದ್ರೂ ಬಂದಿಲ್ಲ. ಸೊ ಅದು ಆ ಆ್ಯಪ್ ಹೆಸರು ಬಂದು ಎಂತದು ಇದು ಬ್ರೋಕರ್ ನೇಮ್ ಬಂದು ಅದ್ರದ್ದು ಹೇಳಿದ್ರಪ್ಪ, ನೆನಪಾಗ್ತಾ ಇಲ್ಲ. ಅದು ಇನ್ನಾದ್ರೂ ಅಮೌಂಟ್ ರಿಫಂಡ್ ಆಗಿಲ್ಲ ಬ್ರೋ. ಹೆಚ್ಚು ಕಮ್ಮಿ 1 ಇಯರ್ ಆಗ್ತಾ ಬಂತಂತೆ, ಬರ್ತಾ ಇಲ್ಲ ಅಮೌಂಟ್, ರಿಟರ್ನ್ ಬರ್ತಾ ಇಲ್ಲ ಅಂತೆ. ಸೊ ಹಂಗಾಗಿ ನಾನ್ ನಿಮ್ಗೆ ಹೇಳ್ಬೋದು ಅಷ್ಟೇ, ಇವಾಗ ನೀವು ಇಂಥದ್ ಯೂಸ್ ಮಾಡಿ ಅಂತ. ಅವ್ರ ಏನಾರ ಅಕಸ್ಮಾತ್ ಆಗಿ ಅಮೌಂಟ್ ಯಾವ್ದೇ ರೀತಿ ನಿಮ್ಗೆ ದೋಖ ಆಯ್ತು ಅವ್ರ ಇನ್ನೊಂದ್ ಏನಾದ್ರು ಫ್ರಾಡ್ ಆಯ್ತು ಅಂತಂದ್ರೆ ಆ ಫ್ರಾಡಿಗೆ ನಾನೇ ಇಂಡೈರೆಕ್ಟ್ ಆಗಿ ಇದಾಗ್ಬಿಡ್ತೀನಿ, ರೀಸನ್ ಆಗ್ಬಿಡ್ತೀನಿ. ಸೊ ಹಂಗಾಗಿ ದಯವಿಟ್ಟು ಚಾಟ್ GPT ನ ಕೇಳಿ, ನಿಮ್ಗೆ ಹೇಳುತ್ತೆ ಇನ್ನು ನನ್ಗಿಂತ ಚೆನ್ನಾಗಿ ನಿಮ್ಗೆ ಹೇಳುತ್ತೆ. ನಿಮ್ಗಲ್ಲಿ ಬ್ರೋ ಯಾರು UKG ಅಂತ ಅವ್ರಿಗೆ ಬ್ರೋ. ಓಕೆ ಬ್ರೋ, ನಿಮ್ಗೆಲ್ಲ ಬ್ರೋ ಯಾವ್ದು ಓಕೆ 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 ಬ್ರೋ, ಓಕೆ ಪ್ರಕಾಶ್ ಬ್ರೋ, ಓಕೆ ಓಕೆ ಓಕೆ, ಡೋಂಟ್ ವರಿ. ಓಕೆ ಓಕೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? If you have any doubts, please ask me and please tell me. ನೋಡ್ರಿ ಉಲ್ಟಾ, ಅಯ್ಯಪ್ಪ ಯಾವ ಪರಿ ಕ್ಯಾಂಡಲ್ ಕ್ರಿಯೇಷನ್ ಆಯ್ತ್ರಿ ಇದು. ಒಂದ್ ಕ್ಯಾಂಡಲ್ ಎಷ್ಟು ನೋಡ್ರಿ, ಇದು ಒಂದೇ ಒಂದ್ ಕ್ಯಾಂಡಲ್ 5 minutes ಕ್ಯಾಂಡಲ್ ಯಾವ ಪರಿ ಫಾರ್ಮೇಶನ್ ಆಯ್ತಲ್ರಿ ಇದು ನೋಡಿ. 8 4 to 7, ಒಂದು SL ಲೆಕ್ಕದಲ್ಲಿ ಉಮ್ಮುಗ್ಲೆ ಆಶ್ಚರ್ಯನೇ ಬಿಡಿ ಇದು. ನೋಡಿ ಇದೇ ರೀತಿನೇ ಏನಕ್ಕೆ ಇವೆಲ್ಲ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀವಿ ಅಂತಂದ್ರೆ, ನೋಡಿ ಅನಾಲಿಸಿಸ್ ಎಷ್ಟು ಕರೆಕ್ಟ್ ಆಗಿ ಮಾಡಿದೀವಿ, ಆದ್ರೂ ಒಂದೇ ಒಂದ್ ಕ್ಯಾಂಡಲ್ ಅಕಸ್ಮಾತ್ ನಾವು ಇಷ್ಟು ಹೋಗಿದೆ ಅಂತೇಳಿ ನಾವೇನಾದ್ರೂ ಬ್ರೇಕ್ ಇವನ್ ತಂದಿದ್ರೆ ಆಲ್ಮೋಸ್ಟ್ ಇದು SL ಹಿಟ್, ಆಲ್ಮೋಸ್ಟ್ SL ಹಿಟ್ ಆಗಿರೋದು. ಇದೇ ರೀತಿ ವಾಲೆಟ್ ಇಲ್ಲಿ ನ್ಯೂಸ್ ಇದೆ ನನ್ನ ಪ್ರಕಾರ. 1 ನಿಮಿಷ. Present on our gold climbs as market monitor US on diplomacy. Okay, gold rises on softer oil prices. US jobs date Fed rate outlook on tap. Okay. ನ್ಯೂಸ್ ಅಂದ್ರೆ 7:30ಗೆ ಇತ್ತು ಆಲ್ರೆಡಿ. ನ್ಯೂಸ್ 1 hour ಆಗೋಗಿದೆ ಆಲ್ರೆಡಿ. 8 ಅಂದ್ರೆ 7 o'clock ಇತ್ತೇನೋ ನ್ಯೂಸ್. ಇಂಪ್ಯಾಕ್ಟ್ ಆಲ್ರೆಡಿ ಹೋಗಿದೆ.